ಹಾಂ ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಶೆಫ್ ಅವರೇ, ಏನು ಮಾಡ್ತಾ ಇದ್ದೀರಾ ಇವತ್ತು ಅಡುಗೆ? ಗೋಧಿ ಕಡಿ ಪಾಯಸ. ಹೌದಾ, ಏನೇನು ಹಾಕ್ತಾ ಇದ್ದೀರಾ ಹೇಳಿ? ಫಸ್ಟ್ ಗೋಧಿ ಕಡಿ. ಹಾಂ, ಗೋಧಿ ಕಡಿ ಅಂದರೆ ಬ್ರೋಕನ್ ವೀಟ್. ಹಾಂ, ಗೋಡಂಬಿ. ಹಾಂ, ಹತ್ರ ತೋರಿಸಿ ನಮಗೆ. ಗೋಡಂಬಿ, ಹಾಂ, ದ್ರಾಕ್ಷಿ, ಹಾಂ, ಆಮೇಲೆ ಏಲಕ್ಕಿ, ಹಾಂ, ಆಮೇಲೆ ಲವಂಗ, ಹಾಂ, ಆಮೇಲೆ ಸ್ವಲ್ಪ ಕಾಯಿ ಹಾಲು ಮಾಡ್ಕೊಬೇಕು. ಹೌದಾ? ಆಮೇಲೆ ಬೆಲ್ಲ ತುರಿದಿಟ್ಕೊಬೇಕು. ಹೌದಾ? ತುಪ್ಪ ಬಿಡವಾ? ಅಲ್ಲಿ ತುಪ್ಪ ಬಿಟ್ರೆ ತುಪ್ಪ. ಹೌದಾ? ಗ್ಯಾಸ್ ಬೇಕೇ ಪಾತ್ರೆ ಅದೆಲ್ಲ ಬೇಕಿತ್ತ? ಪಾತ್ರೆ ಎಲ್ಲ ಬೇಕಾ? ನಮ್ಗೆ ಗೊತ್ತೇ ಇರಲಿಲ್ಲ. ಸೊ ಇವಾಗ ಗೋಧಿ ಕಡ್ಡಿನ ವಾಶ್ ಮಾಡ್ತೀರಾ? ವಾಶ್ ಮಾಡಿ. ಇದರಲ್ಲಿ ಒಂದು ಬೌಲು ಇದ್ರಲ್ಲಿ ಒಂದು ಬೌಲ್ ಹಾಕಿದ್ರೆ ಒಂದು ಲೋಟದಲ್ಲಿ 4 ಲೋಟ 4 ಬೌಲ್ ನೀರು ಹಾಕ್ಬೇಕಾ? ಈಗ ತೊಳ್ಕೊಬೇಕಾ? ಹಾಂ, ತೊಳ್ಕೊಂಬನ್ನಿ ಹೋಗಿ. ಆಯ್ತಾ? 2 ಸರಿ ರಿನ್ಸ್ ಮಾಡಿದ್ದೀನಿ. ಹೌದಾ? ಇವಾಗ ಸ್ವಲ್ಪ ತುಪ್ಪ ಹಾಕಿ ಮೊದಲೇ ತುಪ್ಪ ಹಾಕ್ಬೇಕಾ? ಗೋಧಿ ಕಡಿನ ಹುರ್ಕೋಬೇಕು. ಹೌದಾ? ಹಾಂ ಹಾಂ, ಹಾಗೆ. ಅಂದರೆ ಕುಕ್ಕರಲ್ಲೇ ಫ್ರೈ ಮಾಡಿ ಅದಕ್ಕೆ ನೀರು ಹಾಕೋದಾ? ಹಾಗೆ ಮಾಡಿ. ತುಪ್ಪ ಜಾಸ್ತಿ ಹಾಕ್ಬೇಕಾ? ಇಲ್ಲ, ಸ್ವಲ್ಪನಾ? ಒಂದು ಅರ್ಧ ಚಮಚ ಸಾಕಾ? ಸಾಕಾ? ಹಾಂ, ಹಾಂ. ಗೋಧಿ ಕಡಿ ಹಾಕೊಡ್ತೀರಾ? ಗೋಧಿ ಕಡಿ ತೊಳೆದಿಟ್ಕೊಂಡಿದ್ದು ಗೋಧಿ ಕಡಿ. ಗೋಧಿ ರವೆ ಅಲ್ಲ? ಹಾಂ, ಗೋಧಿ ರವೆ. ಕಡಿ ಅನ್ನೋದು ಎಲ್ಲಿಂದ ಕಲ್ತಿದ್ದಮ್ಮಿ ನೀನು? ತುಳು ಅಮ್ಮ. ಶಬೇ, ನಾನು ಅದೇ ನೋಡುದು, ಗೋಧಿ ರವೆನ ಗೋಧಿ ಕಡಿ ಅಂತೇಳಿ ಎಲ್ಲಿಂದ ಕಲ್ತಿದ್ದಿವಳು? ತುಳು ಗೋಧಿ ಕಡಿ. ಹೌದಾ? ನನಗೆ ಇವತ್ತು ಗೊತ್ತಾಗಿದ್ದು ನೋಡು, ನಿಜವಾಗ್ಲೂ. ಫ್ಲೇಮಲ್ಲಿ ಸ್ವಲ್ಪ ಹುರ್ಕೋಬೇಕು. ಹೌದಾ? ಚೂರು ನೀರು ಒಂದು ಸ್ವಲ್ಪ ನೀರಂಶ ಹೋಗೋ ತನಕ ಸ್ವಲ್ಪ ಹುರ್ಕೊಬೇಕು. ಹಾಂ, ಜಾಸ್ತಿ ಹುರಿಯೋದೇನು ಬೇಡ, ಸ್ವಲ್ಪ ಸಾಕು. ಚೂರು ನೀರಂಶ ಡ್ರೈ ಆಗೋ ತನಕ. ಹಾಂ, ಹುರಿದಿರೋದು ಎಷ್ಟು ಸಾಕಾ? ಈಗ ಹುರಿದಿರೋದು ಸಾಕು. ಸ್ವಲ್ಪ ನೀರು ಪಸೆ ಹೋಗ್ಲಿ ಅಂತ. ಹಾಂ, ಆಮೇಲೆ ಈಗ ಎಷ್ಟು ನೀರು ಹಾಕ್ತಿದ್ದೀರಾ? ಇದರಲ್ಲಿ 4 ಕಪ್. 1 ಕಪ್ ತಗೊಂಡ್ರೆ ಹಾಂ, 4. ಒಂದಕ್ಕೆ 4ರಷ್ಟು. 4ರಷ್ಟು. 2. ಮತ್ತೆ ಇಷ್ಟೇನ ಬೇಯಿಸೋಕ್ಕೆ? ಸ್ವಲ್ಪ ಲವಂಗ ಹಾಕ್ಬೇಕು ಇವಾಗ. 4 ಆಯ್ತಲ್ಲ? ಇವಾಗ ಲವಂಗ ಹಾಕ್ಕೊಳ್ತೀರಾ? ಲವಂಗ ತಗೊಳ್ಳಿ. ಲವಂಗ ಒಂದು 4 ಲವಂಗ ಸಾಕು. 4 ಸಾಕಾ? 4. ಹಾಂ, ಎಷ್ಟು ವಿಸಿಲ್ ಹಾಕ್ಸ್ಬೇಕು ಈಗ? 3 ವಿಷಲ್. ಹೌದಾ? ಹಾಂ, ಹಾಗಾದರೆ ಕುಕ್ಕರ್ ಮುಚ್ಚಿ. ಸಾಕಲ್ಲ ಅಲ್ಲಿಗೆ? ಓಕೆ, ಸರಿ ತಿರ್ಸಿ. ಹಾಂ ಹಾಂ ಹಾಂ, ಬೇಯಲಿ ಅಲ್ವಾ? 3 ವಿಷಿಲ್ಲು? 3 ವಿಷಲ್. ಈಗ ರುಬ್ಬಕ್ಕೆ ಏನೇನು ಹಾಕ್ಕೊಳ್ತಿದ್ದೀರಾ? ಕಾಯಿ ಹಾಲು ಮಾಡೋಕ್ಕೆ ಕಾಯಿ ತುರಿ ಮತ್ತೆ ಏಲಕ್ಕಿನ? ಹ್ಞೂ, ಬಿಡಿಸ್ಕೊಳ್ದೆ ಇರೋ ಏಲಕ್ಕಿ, ಬಿಡಿಸ್ಕೊಳ್ದು ಹಾಕ್ಬಿಟ್ಟು ಬಿಡಿಸಿ ಸಹ. ಹ್ಞೂ, 2 ಹಾಕು. ನೀರು ಹಾಕೋಬೇಕಾ ಸ್ವಲ್ಪ? ನೀರು ಬೇಕಂತಿಲ್ಲ, ಮತ್ತೆ ಹಂಗೆ ಅದು ರಸ ಬೇಕಲ್ಲ. ಆ ರಸ ಹಿಂಗೆ ಬರುತ್ತೆ ನೀರೇ ಹಾಕ್ಲಿಲ್ಲ ಅಂದರೆ? ಬರುತ್ತೆ. ಎಂತ ಶೆಫು ಮರ್ರೆ ನೀವು! ಸ್ವಲ್ಪ ಆದ್ರೂ ನೀರು ಹಾಕ್ಲಿಲ್ಲ ಅಂದ್ರೆ ಹೆಂಗೆ? ನೀರು ಹಾಕೋಬೇಕು. ಹಾಕೊಂಡಿಲ್ಲ ಅಂದ್ರೆ ಪರವಾಗಿಲ್ಲ. ಹಾಂ, ಎಂತ ಶೆಫ್ ನೀವು! ಹಾಕೋಬೇಕ್ರಿ ನೀರು, ಚೂರು ಹಾಕೋಬೇಕು ಶೆಫು. ರುಬ್ಕೊಂಡಿದ್ದೀನಿ. ಈಗ ಇದರಿಂದ ಕಾಯಿ ಹಾಲು ಎಕ್ಸ್ಟ್ರಾಕ್ಟ್ ಮಾಡಬೇಕು. ಹಂಗೆ ಹಾಕಂಗಿಲ್ವಾ? ಹಾಂ, ಸೋಸಿನೇ ಹಾಕ್ಬೇಕಾ? ಬರೀ ಕಾಯಿ ಹಾಲು ಬೇಕು, ಇದು ಬೇಡ. ಹಾಂ ಹಾಂ ಹಾಂ, ಹಾಗೆ ಇಟ್ಕೊಂಡಿರೋ ಕಾಯಿ ಹಾಲನ್ನ ಸೋಸ್ಕೊಂತ ಇದ್ದೀನಿ. ಹೌದಾ? ಸೋಸಂಗೆ ಹಾಕ್ತಿದ್ದೀರಾ? ದೊಡ್ಡ ಜರಿ ನೀರು ಹಾಕ್ಕೊಂಡ್ಯಾ? ಸ್ವಲ್ಪ ನೀರು ಹಾಕ್ಕೊಂಡೆ. ಅದು ಇದು ಬೇಡ, ಕಾಯಿ ಹಾಲು ಹಾಕ್ಬೋದು. ಹ್ಞೂ, ಈಗ ಅದು ಬೇಡವಾ? ಈಗ ಹಾಲು ಬೇಡ. ಹಾಲು ಬೇಕು. ಹಾಲು ಬೇಕಾ? ಹಾಲು ಬೇಕು. ಹಾಲು ಬೇಕು.
ವಿಜಿಲು ಬಂತು ನೋಡು ಆವಾಗಲೇ. ಸಾಕಲ್ಲ? ಕಾಯಿ ಹಾಲು ತೆಗೆದಿಟ್ಕೊಂಡು ಆಮೇಲೆ ಹಾಕ್ಬೇಕಾ? ಓಕೆ ಓಕೆ. ಕಾಯಿ ಹಾಲು ತೆಗೆದಿಟ್ಕೊಂಡಿದ್ದಾಗಿದೆ ಅಲ್ಲ? ಕಾಯಿ ಹಾಲು ಎತ್ತಿಟ್ಕೊಂಡಿದ್ದೀನಿ. ಹಾಂ ಮತ್ತೆ ಇದು ಬೆಲ್ಲದನ್ನು ತುರಿದಿಟ್ಕೊಂಡಿದೆ. ಹಾಂ. ಇವಾಗ ಅದನ್ನು ಸ್ವಲ್ಪ ಕುದಿಸ್ಬೇಕಾ? ಹಾಂ ಕಾಯಿ ಹಾಲು ಹಾಂ. ಕಾಯಿ ಹಾಲು ಬೆಲ್ಲ ಕುದಿಸ್ಬೇಕಾ? ಕಾಯಿ ಹಾಲು ಹಾಂ. ಮತ್ತೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಂ ಸ್ವಲ್ಪ ಹಾಕ್ತೀನಿ. ಹಾಂ ಆಯಿತು. ಗೋಧಿ ಬೇಯಿಸಿದೆಯಲ್ಲ ಅದು ಯಾವಾಗ ಹಾಕೊಳ್ಳೋದು? ಕುದ್ದ ಮೇಲೆ? ಸ್ವಲ್ಪ ಕುದಿ ಬಂದ ತಕ್ಷಣ. ಹಾಂ ಹಾಂ. ಬೆಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ. ಅಷ್ಟು ತನಕ ಗೋಡಂಬಿ ಹುರ್ಕೊಳ್ತೀರಾ? ಗೋಡಂಬಿ ಹಾಂ ಹುರ್ಕೊ. ಅದನ್ನು ಸ್ವಲ್ಪ ಕುದಿ ಬಂದರೆ ಸಾಕು. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ ಹ್ಞೂ ಹುರ್ಕೊಳ್ಳೋಕ್ಕೆ. ಹ್ಞೂ. ಸ್ವಲ್ಪ ಬಾಣಲಿಗೆ ತುಪ್ಪ ಹಾಕ್ಕೊಂಡಿದ್ದೀನಿ. ಹಾಂ. ಆಮೇಲೆ ದ್ರಾಕ್ಷಿ, ಹ್ಞೂ. ಮತ್ತು ಗೋಡಂಬಿನ? ಗೋಡಂಬಿ ಅದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಹುರ್ಕೋಬೇಕು. ಗೋಲ್ಡನ್ ಬ್ರೌನ್ ಆಗುತ್ತಾ? ಹಾಗೆ. ಸಾಕಲ್ಲ? ಓಕೆ ಸರಿ ಸರಿ. ಆಯ್ತಾ ಶೆಫು? ಇನ್ನೊಂದು ಸ್ವಲ್ಪ ಆಗುತ್ತಾ? ಇದು ಕಾಯಲ್ಲಿ ಮಾತ್ರ ಸಾಕು? ಹಾಲೇನು ಹಾಲು ಮೇಲೆ ದಪ್ಪ ಆಗುತ್ತಲ್ಲ ಆವಾಗ ಸ್ವಲ್ಪ ಹಾಲು ಹಾಕೊಂಡ್ರೆ ಆಫ್ ಮಾಡ್ಕೊಳ್ತೀನಿ. ಓಕೆ. ಈಗ ಇದನ್ನು ಸಾಕು, ಇಷ್ಟು ಬಂದು ಸಾಕಾ? ಇದಕ್ಕೆ ಇವಾಗ ಗೋಧಿ ಕಡೆ ಹಾಕ್ಕೊಳ್ತೀನಿ. ಹಾಂ. ಚೆನ್ನಾಗಿ ಬಂದಿದೆಯಾ? ಬೆಂದಿದೆ. ಅದ್ರ ಸಾಕು. ಓಕೆ ಓಕೆ. ಕುದಿ ಬಂದರೆ ಸಾಕಲ್ಲ? ಒಂದೆರಡು ಕುದಿ ಚೆನ್ನಾಗಿ. ಹಾಂ ತಳ ಇಡ್ಬೋದು. ಹೌದು ನಿಧಾನ ನೋಡು. ಸ್ಟೀಲ್ ಪಾತ್ರೆ ಅಲ್ವಾ? ಆಮೇಲೆ ಗಟ್ಟಿ ಅನ್ಸಿದ್ರೆ ಹಾಲು ಹಾಕೋದು. ಓಕೆ. ಕುದಿಲಿಯಲ್ಲ? ಹಾಂ. ಒಂದೆರಡು ಸಲ ಕುದ್ರೆ ಸಾಕಲ್ಲ? ಹಾಂ ಹಾಕಿ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿ ಆಯ್ತಲ್ಲ? ಹಾಂ ಇಷ್ಟು ಸಾಕಾ? ಅಲ್ಲ? ಹಾಂ. ಎಷ್ಟು ಕುದ್ರೆ ಸಾಕಲ್ಲ? ಸಾಕು. ರೆಡಿ ಪಾಯಸ? ಪಾಯಸ ರೆಡಿ. ಹಾಂ ಸೂಪರ್ ಆಗಿದೆ. ತಿಂದು ನೋಡೋಣ ಹೆಂಗಿದೆ ಅಂತೇಳಿ. ಸಾಕು. ಪಾಯಸ ರೆಡಿ ಆಯಿತು. ಅದಕ್ಕೆ ಟೇಸ್ಟ್ ಮಾಡೋಣ. ಓ ಡ್ಯಾನಿ ಬಂದ? ಬಾಬಾ. ಹಾಂ ಸಾಕು ಮಗಳೇ, ತುಂಬ ಆಗೋದ್ರೆ ಕಷ್ಟ. ಓಕೆ ರೆಡಿನಾ? ಗೋಧಿ ಕಡಿ ಪಾಯಸ ರೆಡಿ. ಹಾಂ ಓಕೆ ಓಕೆ. ಟೇಸ್ಟ್ ನೋಡೋಕೆ ಕೇಳೋಣ? ಬಿಸಿದೆ, ಸಖತ್ ಬಿಸಿದೆ. ಸ್ವಲ್ಪ ತಿಂದು ಟೇಸ್ಟ್ ಹೆಂಗಿದೆ ಅಂತೇಳಿ. ಮಾಡಿರೋ ಥರನೇ ಇದೆ ಪಾಯಸ. ಶೆಫ್ ಥರ ಇದೆಯಾ ನೋಡೋಣ? ಶೆಫ್ ಥರನೇ ಇದೆ ಅಲ್ಲ? ಬೆಳ್ಳಗೆ ನಿಧಾನ ನೋಡಿ. ಬಿಸಿ ಇದೆ. ಟೇಸ್ಟು ಚೆನ್ನಾಗಿದೆಯಾ? ನೈಸ್ ಆಗಿದೆಯಾ? ಮಿಲ್ಕ್ ಮೇಡ್ಗಿಂತ ತುಂಬಾನೇ ಟೇಸ್ಟ್ ಆಗಿದೆ. ಹೌದಾ? ಹಂಗಾದ್ರೆ ಶಬಾಷ್ ನಮ್ಮ ಶೆಫ್. ವೆರಿ ಗುಡ್. ಶೆಫು ಖುಷಿ ಆಯಿತು ಅಲ್ಲ? ನಮ್ಮ ಶೆಫ್ ಮಾಡಿರೋಂಥ ಗೋಧಿ ರವೆ ಪಾಯಸ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹೋಗಿ ಬರಲಾ? ನಮಸ್ಕಾರ, ಎಲ್ರಿಗೂ ಶುಭವಾಗಲಿ.